ಪರ್ಸೆಂಟೇಜಲ್ಲಿ ಈಗ ಥರ್ಡ್ ಟೈಪನ್ನು ನೋಡೋಣ. ಪರ್ಸೆಂಟೇಜ್ನ ಸೆಕೆಂಡ್ ಟೈಪಲ್ಲಿ ನೋಡಿದ್ವಿ, ಪ್ರೈಸು ಇನ್ಕ್ರೀಸ್ ಆದಾಗ ಹೇಗೆ ಕನ್ಸಂಪ್ಷನ್ನು ಡಿಕ್ರೀಸ್ ಆಗ್ತಾ ಇತ್ತು ಅಂತ. ಈಗ ಪ್ರೈಸು ಡಿಕ್ರೀಸ್ ಆದಾಗ ಕನ್ಸಂಪ್ಷನ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಇನ್ಕ್ರೀಸ್ ಆದಾಗ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ? 100 ಇಂಟು ಎಕ್ಸ್ ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಪ್ರೈಸ್ ಇನ್ಕ್ರೀಸ್ ಆಗಿ ಕನ್ಸಂಪ್ಷನ್ ಡಿಕ್ರೀಸ್ ಆಗಿದ್ರೆ ಇಲ್ಲಿ ಏನು ಮಾಡ್ಕೊತಿದ್ವಿ? ಪ್ಲಸ್ಸನ್ನು ಹ್ಯಾಡನ್ನು ಮಾಡ್ತಿದ್ವಿ. ಸ್ಲೈಟ್ ಡಿಫ್ರೆಂಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೈನಸನ್ನು ಹಾಕ್ಕೊಂಡಿದ್ವಿ. ಈ ಫಾರ್ಮುಲಾನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಥರ್ಡ್ ಟೈಪು ಪ್ರೈಸ್ ಡಿಕ್ರೀಸ್ ಆದಾಗ ಕನ್ಸಂಪ್ಷನ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಟೈಪ್ 3ಯಲ್ಲಿ ನಾವೇನು ಮಾಡ್ತೀವಿ ನೋಡ್ತೀವಿ. ಓಕೆ, ಈಗ ಒಂದು ಕ್ವೆಶನನ್ನು ನೋಡೋಣ. ಕ್ವೆಶನ್ ಏನಿದೆ? If the price of a milk decreased by 20%, then what percent increase by consumption so that expenditure remain unchanged? ಅಂದರೆ ಏನು, ಒಂದು ಪ್ರೈಸು ಎಷ್ಟಾಗಿದೆ? 20% ಅಷ್ಟು ಡಿಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟು ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ? ಕ್ವೆಶನನ್ನು ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ ನಮಗೆ ಏನು ಗೊತ್ತು? ಫಾರ್ಮುಲಾ ಗೊತ್ತಿದೆ. ಏನಿದೆ ಫಾರ್ಮುಲಾ? 100 ಇಂಟು ಎಕ್ಸ್ ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್. ಎಕ್ಸ್ನ ವ್ಯಾಲ್ಯೂ ಎಷ್ಟಿದೆ? 20 ಇದೆ. 100 ಇಂಟು 20 ಮೈನಸ್ ಡಿವೈಡೆಡ್ ಬೈ 100 ಮೈನಸ್ 20. 100 ಇಂಟು 20ನ ಹಾಗೆ ಇಟ್ಕೊಂಡು ಎರಡನ್ನು ಮೈನಸ್ ಮಾಡಿದಾಗ ಎಷ್ಟು? 80. 8 0 ಕ್ಯಾನ್ಸಲ್ ಆಯಿತು. 2 1 2 4 2 5 2 2 2 1 2 25. ಎಷ್ಟು ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಿದೆ? 25% ಅಷ್ಟು ಏನಾಗಿದೆ? ಕನ್ಸಂಪ್ಷನ್ನು ಇನ್ಕ್ರೀಸ್ ಆಗಿದೆ. ನೋಡಿ, ಈ ಫಾರ್ಮುಲಾ ಹಾಕ್ಕೊಂಡಾದರೂ ನೀವು ಮಾಡ್ಬೋದು. ಅದೇ ರೀತಿ ನಾನು ಆವಾಗಲೇ ಹೇಳ್ಕೊಂಡಂಗೆ ಈ ಟ್ರಿಕ್ನೂ ಕೂಡ ಯೂಸನ್ನು ಮಾಡ್ಬೋದು. ಎಷ್ಟು ಪರ್ಸೆಂಟು ಇನ್ಕ್ರೀಸ್ ಆಗಿದೆ? ಆಲ್ರೆಡಿ ಕ್ವೆಶನ್ ಕೇಳಿದ್ದಾರೆ. ಪ್ರೈಸು 20% ಅಷ್ಟು ಡಿಕ್ರೀಸ್ ಆಗಿದೆ ಅಂತ ಬಂದಾಗ ಆಬ್ವಿಯಸ್ಲಿ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಒಂದು ಸ್ಟೆಪ್ಪು ಮೇಲೆ ತೊಗೊಬೇಕು. ಎಷ್ಟು? ಈಗ ಎಷ್ಟಾಗಿದೆ? ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ 20% ಡಿಕ್ರೀಸ್ ಆಗಿದೆ. ಆಬ್ವಿಯಸ್ಲಿ ಡಿಕ್ರೀಸ್ ಆಗಿದೆ. ಒಂದು ಸ್ಟೆಪ್ ಮೇಲೆ ತೊಗೊಂಡ್ರೆ ಎಷ್ಟು? 25%. ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇನ್ ಕೇಸ್ 50% ಡಿಕ್ರೀಸ್ ಆಗಿದೆ ಪ್ರೈಸು ಅಂತ ಹೇಳಿದರೆ ಕನ್ಸಂಪ್ಷನ್ ಎಷ್ಟು? ಆಬ್ವಿಯಸ್ಲಿ ಒಂದು ಸ್ಟೆಪ್ ಮೇಲೆ ತೊಗೊಬೇಕು. 100% ಏನಾಗ್ತಿತ್ತು? ಕನ್ಸಂಪ್ಷನ್ನು ಆಗ್ತಿತ್ತು. ಈ ರೀತಿಯಾಗೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೂ ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇದು ಗೊತ್ತಿರಬೇಕು. 1/1 ಅಂದರೆ ಎಷ್ಟು, 1/2 ಅಂದರೆ ಏನು ಅಂತ. ಇದು ಬೈಟ್ ಮಾಡಿದರೆ ಡೈರೆಕ್ಟಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ರೀತಿ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು. ಇದನ್ನು ನೆನಪಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಈ ಫಾರ್ಮುಲಾನ ನೆನಪಿಟ್ಕೊಂಡು ಫಾರ್ಮುಲಾನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು ನಮಗೇನಾಗುತ್ತೆ? ಈಸಿ ಆಗುತ್ತೆ.